ಪ್ರೀತಿಯ ಶಿಕ್ಷಕರಿಗೂ ಹಾಗೂ ನನ್ನ ಮುದ್ದಿನ ಮಕ್ಕಳಿಗೂ ಬೆಳಗಿನ ಶುಭೋದಯ ಹಾಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇಂದು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಈ ಒಂದು ವಿಶೇಷ ದಿನದ ಸಂದರ್ಭದಲ್ಲಿ ನಾನು ಈ ಪರಿಸರದ ದಿನದ ಮಹತ್ವವನ್ನು ಒಂದು ಸಣ್ಣ ಕವನವನ್ನು ಹೇಳೋದ್ರ ಮೂಲಕ ಪ್ರಾರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಹಸಿರೇ ಉಸಿರು ಜಗದ ಜೀವಕ್ಕೆ, ಹಸಿರೇ ಉಸಿರು ಜಗದ ಜೀವಕ್ಕೆ, ಮರವೇ ಆಸರೆ ನಾಳೆಯ ಬಾಳಿಗೆ, ಮರವೇ ಆಸರೆ ನಾಳೆಯ ಬಾಳಿಗೆ, ನಿಸರ್ಗ ದೇವಿಯ ಮಡಿಲನ್ನು ಕಾಯೋಣ, ನಿಸರ್ಗ ದೇವಿಯ ಮಡಿಲನ್ನು ಕಾಯೋಣ, ಗಿಡ ಮರ ಬೆಳೆಸಿ ಧರಣಿಯ ಉಳಿಸೋಣ, ಗಿಡ ಮರ ಬೆಳೆಸಿ ಧರಣಿಯ ಉಳಿಸೋಣ, ಪ್ಲಾಸ್ಟಿಕ್ ಮಹಾಮಾರಿಯ ಓಡಿಸೋಣ, ಪ್ಲಾಸ್ಟಿಕ್ ಮಹಾಮಾರಿಯ ಓಡಿಸೋಣ, ಸ್ವಚ್ಛ ಸುಂದರ ಪರಿಸರವನ್ನು ನಿರ್ಮಿಸೋಣ, ಸ್ವಚ್ಛ ಸುಂದರ ಪರಿಸರವನ್ನು ನಿರ್ಮಿಸೋಣ ಅಂತ ಹೇಳ್ತಾ ಮಕ್ಕಳೇ, ಇವತ್ತು ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತೀವಿ, ಆಚರಣೆ ಮಾಡ್ತೀವಿ? ಅಂದರೆ ಈ ಮಾನವ ತನ್ನ ಅತಿಯಾದಂತಹ ಆಸೆಯಿಂದಾಗಿ ಪರಿಸರ ದಿನೇ ದಿನೇ ನಾಶ ಆಗ್ತಾ ಇದೆ. ಕಾಡುಗಳನ್ನೆಲ್ಲ ಕಡಿತ ನಾಶ ಮಾಡ್ತಿದ್ದೇನೆ. ಹಾಗಾಗಿ ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ಹಾಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ನಾವು ಜನರಿಗೆ ಒಂದು ಉತ್ತೇಜನವನ್ನು ನೀಡಬೇಕು ಅಂತ ಅಂದು ಪ್ರತಿ ವರ್ಷ ಜೂನ್ 5ರಂದು ನಾವು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಈ ಕಾಡುಗಳು ನಾಶ ಆಗ್ತಾ ಇರೋ ಕಾರಣದಿಂದ ಪರಿಸರ ದಿನೇ ದಿನೇ ಮಾನವ ಅತಿ ದುರಾಸೆಯಿಂದ ಪರಿಸರ ಹಾಳಾಗ್ತಾ ಇರೋದ್ರಿಂದ ಈ ವಿಶ್ವಸಂಸ್ಥೆ 1974ರಲ್ಲಿ ವಿಶ್ವ ಮಾನವ ಪರಿಸರ ದಿನವನ್ನು ಆಚರಣೆ ಮಾಡಬೇಕು. ಜೂನ್ 5ರಿಂದ 16ರವರೆಗೆ ಒಂದು ಥೀಮ್ ಇಟ್ಕೊಂಡು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಎಂಬ ಆದೇಶವನ್ನು ಹೊರಡಿಸ್ತು. ಹಾಗಾಗಿ ಪ್ರತಿ ವರ್ಷ ಜೂನ್ 5ರಿಂದ 16ರವರೆಗೆ ವಿಶ್ವ ಮಾನವ ಪರಿಸರ ದಿನವನ್ನು ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಮಕ್ಕಳೇ, ಪರಿಸರ ರಕ್ಷಣೆ ನಮ್ಮೆಲ್ಲರ ಒಂದು ದೊಡ್ಡ ಹೊಣೆ. ಹೌದಲ್ವಾ? ಪರಿಸರ ರಕ್ಷಣೆಯನ್ನು ಮಾಡ್ತೀರಾ ನೀವು? ಹೇಗೆ ಮಾಡ್ತೀರಾ ನೀವು ಪರಿಸರ ಸಂರಕ್ಷಣೆಯನ್ನು? ಯಾರಾದರೂ ಗೊತ್ತಾ ನಿಮಗೆ ಪರಿಸರ ಸಂರಕ್ಷಣೆ ಮಾಡಿ ತುಂಬ ಎತ್ತರಕ್ಕೆ ಬೆಳೆದಿರೋರು ಯಾರಾದರೂ ಗೊತ್ತಾ? ಗೊತ್ತಿಲ್ಲ. ಮೊನ್ನೆ IPL ಕ್ರಿಕೆಟ್ ಮ್ಯಾಚ್ ಆಯ್ತಲ್ವಾ? ಅಲ್ಲೆಲ್ಲ ಗಿಡ ಮರಗಳನ್ನು ನೆಡೋದ್ರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಜಾಗೃತಿಯನ್ನು ಮೂಡಿಸಿದರು. ಹಾಗೂ ಗೊತ್ತಾ ನಿಮಗೆ ಸಾಲು ಮರದ ತಿಮ್ಮಕ್ಕ? ಅವ್ರನ್ನ ನಾವು ವೃಕ್ಷ ಮಾತೆ ಅಂತ ಗೌರವಿಸ್ತೀವಿ. ಯಾಕೆ ಹೇಳಿ? ಅವರು ಯಾವುದೇ ಸ್ವಾರ್ಥ ಇಲ್ಲದಲೇ ಹಲವಾರು ಗಿಡ ಮರಗಳನ್ನ ನೆಟ್ಟು ನಮಗೆ ಒಂದು ಮಾದರಿ ವ್ಯಕ್ತಿ ಆಗಿದ್ದಾರೆ. ಹಾಗಾಗಿ ಅದೇ ಥರನೇ ನೀವು ಎಲ್ಲರೂ ಸಹ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಗಿಡ ಮರಗಳನ್ನ ನೆಡೋದ್ರ ಮೂಲಕ ನಾವು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಹಾಗೆ ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಸುಂದರವಾಗಿ ಹಚ್ಚ ಹಸಿರಾಗಿಟ್ಕೊಳ್ಳೋದು ನಮ್ಮ ಒಂದು ಮುಖ್ಯ ಜವಾಬ್ದಾರಿಯಾಗಿದೆ ಅಲ್ವಾ? ನೀವು ನೆಡ್ತೀರಾ ಗಿಡ ಮರಗಳನ್ನೆಲ್ಲ? ಗಿಡ ಮರಗಳನ್ನೆಲ್ಲ ನೆಟ್ಟು ನೀರನ್ನು ಹಾಕಿ ಪೋಷಿಸೋದ್ರ ಮೂಲಕ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ತೀರಾ ಅಂತ ಭಾವಿಸ್ತೀನಿ. ಒಂದು ಮರ ಒಂದು ಜೀವ. ಹಾಗಾಗಿ ಪರಿಸರವನ್ನು ನಾವು ಉಳಿಸಿದರೆ ನಾಳೆ ಪರಿಸರ ನಮ್ಮನ್ನು ಉಳಿಸುತ್ತೆ ಅಂತ ಹೇಳ್ತಾ ನನಗೆ ಈ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.